ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಕೊರೋನಾ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಅವಿನಾಶ್. ರಾಜ್ಯದಲ್ಲಿ ನಿಲ್ತಾ ಇಲ್ಲ ಕಿಲ್ಲರ್ ಕೊರೋನಾ ಅಟ್ಟಹಾಸ. ಕರ್ನಾಟಕದಲ್ಲಿ ವಿತರಿಸ್ತಾ ಇದೆ ಈಗ ಡೆಡ್ಲಿ ಸೋಂಕಿನ ಜಾಲ. ಜಿಲ್ಲೆಗಳಲ್ಲೂ ಕೂಡ ಮಹಾರಾಷ್ಟ್ರದ ಸೋಂಕಿನ ರುದ್ರ ನರ್ತನ. ಪೊಲೀಸರು, ವೈದ್ಯರು, ಮಹಿಳೆಯರು, ಮಕ್ಕಳನ್ನ ಬಿಡ್ತಾ ಇಲ್ಲ ಹೆಮ್ಮಾರಿ. ಹೀಗೆ ರಾಜ್ಯ ದೇಶದ ಮೂಲೆ ಮೂಲೆಗಳಿಂದ ಹೆಕ್ಕಿದಂತ ಪಿನ್ ಟು ಪಿನ್ ಸುದ್ದಿ. ಜಿಲ್ಲೆಯಿಂದ ಜಿಲ್ಲೆಗೆ, ಗ್ರಾಮದಿಂದ ಗ್ರಾಮಕ್ಕೆ ಹರಡುತ್ತಲೇ ಇದೆ ಕೊರೋನಾ ಸೋಂಕು. ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ವಕ್ಕರಿಸ್ತಾ ಇದೆ ಮಹಾನಂಚು. ಅದ್ಯಾವ ಜಿಲ್ಲೆಯಲ್ಲೆಂದು ಸ್ಫೋಟಿಸಿದೆ ಮಹಾ ವೈರಸ್ ಬಾಂಬ್. ಕೃಷ್ಣನ ಊರನ್ನ ಕೂಡ ಬಿಟ್ಟು ಬಿಡದಂತೆ ಕಾಡ್ತಾ ಇದೆ ಡೆಡ್ಲಿ ವೈರಸ್. ಇವತ್ತು ಎಷ್ಟು ಜನರ ದೇಹ ಸೇರುತ್ತೆ ಮಹಾಮಾರಿ ವೈರಸ್, ಇವೆಲ್ಲವನ್ನ ತೋರಿಸ್ತೇವೆ ಕೊರೋನಾ ಕೇಸಸ್ ಎಕ್ಸ್‌ಪ್ರೆಸ್‌ನಲ್ಲೇ. ಮಹಾಮಾರಿ ಕೊರೋನಾಗೆ ಬೆಂಗಳೂರಿನಲ್ಲಿ ಮತ್ತೊಬ್ಬ ವ್ಯಕ್ತಿ ಮೃತಪಟ್ಟಿರೋ ಶಂಕೆ ವ್ಯಕ್ತವಾಗಿದೆ. ತೀವ್ರ ಉಸಿರಾಟದ ಸಮಸ್ಯೆ ಹಾಗೂ ಜ್ವರದಿಂದ ಬಳಲುತ್ತಿದ್ದ ವ್ಯಕ್ತಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ವ್ಯಕ್ತಿ ಮೃತಪಟ್ಟಿದ್ದಾರೆ. 57 ವರ್ಷದ ವ್ಯಕ್ತಿಗೆ ಕೊರೋನಾ ಸೋಂಕಿನ ಲಕ್ಷಣ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಥ್ರೋಟ್ ಸ್ವಾಬ್ ಟೆಸ್ಟ್ಗೆ ಕಳುಹಿಸಲಾಗಿತ್ತು. ಇದೀಗ ವ್ಯಕ್ತಿ ಕೊರೋನಾದಿಂದ ಮೃತಪಟ್ಟಿರೋ ಶಂಕೆ ವ್ಯಕ್ತವಾಗಿದೆ. ರಾಜಧಾನಿ ಬೆಂಗಳೂರು ಪಾಲಿಕೆ ಕೊರೋನಾ ಬರಸಿಡಿಲು ಸಿಡಿಯೋ ಸಾಧ್ಯತೆ ಇದೆ. ಇಂದು ಬರೋಬ್ಬರಿ 10 ಜನರಿಗೆ ಕೊರೋನಾ ಸೋಂಕು ತಗುಲಿರೋ ಸಾಧ್ಯತೆ ಇದೆ. ದೆಹಲಿಯಿಂದ ಬಂದಿದ್ದ 26 ವರ್ಷದ ಯುವಕನಿಗೆ ಸೋಂಕು ತಗುಲಿರೋ ಶಂಕೆ ಇದೆ. ಇನ್ನು ಮುಂಬೈನಿಂದ ಬಂದಿದ್ದ 3 ಜ್ಞಾನಭಾರತಿ ಹಾಸ್ಟೆಲ್ನಲ್ಲಿ ಕ್ವಾರಂಟೈನ್ ಆಗಿದ್ದ 2 ಹಾಗೂ ಓಲ್ಡ್ ಏರ್ಪೋರ್ಟ್ ರಸ್ತೆ ನಿವಾಸಿಯೊಬ್ಬರು ಸೇರಿ 10 ಜನರಿಗೆ ಸೋಂಕು ವಕ್ಕರಿಸಿರೋ ಸಾಧ್ಯತೆ ಇದೆ. ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ನಿನ್ನೆ ಬರೋಬ್ಬರಿ 150 ಹೊಸ ಕೊರೋನಾ ಪ್ರಕರಣ ಪತ್ತೆಯಾಗಿತ್ತು. ಇಂದು ಮತ್ತಷ್ಟು ಜನರಿಗೆ ಕೊರೋನಾ ಸೋಂಕು ತಗುಲುವ ಆತಂಕ ಶುರುವಾಗಿದೆ. ಹೀಗಾಗಿ ಜಿಲ್ಲೆಯಲ್ಲಿ ಇವತ್ತು ಕೊರೋನಾ ಮಹಾಸ್ಫೋಟವಾಗುತ್ತಾ ಅನ್ನೋ ಭೀತಿ ಶುರುವಾಗಿದೆ. ಇಂದು 50ರಿಂದ 60 ಮಂದಿಗೆ ಕೊರೋನಾ ಪಾಸಿಟಿವ್ ಬರೋ ಸಾಧ್ಯತೆ ಇದೆ. ಈಗಾಗಲೇ ರಾಜ್ಯದ ಕೊರೋನಾ ಪೀಡಿತ ಜಿಲ್ಲೆಗಳ ಪೈಕಿ 1ನೇ ಸ್ಥಾನಕ್ಕೆ ಏರಿರುವ ಉಡುಪಿಯಲ್ಲಿ ಮತ್ತಷ್ಟು ಪ್ರಕರಣ ಪತ್ತೆಯಾಗುತ್ತಿದೆ. ಬೆಸಲನಾಡು ರಾಯಚೂರು ಜಿಲ್ಲೆಗೆ ಇವತ್ತು ಕೊರೋನಾ ಘಾತ ಫಿಕ್ಸ್ ಆಗಿದೆ. ಜಿಲ್ಲೆಯಲ್ಲಿ ಇಂದು 3 ಕೊರೋನಾ ಸೋಂಕು ತಗುಲಿರೋ ರಿಪೋರ್ಟ್ ಬರೋ ಸಾಧ್ಯತೆ ಇದೆ. 2254ನೇ ಸೋಂಕಿತರ ಸಂಪರ್ಕದಲ್ಲಿದ್ದ 3 ಸೋಂಕು ತಗುಲಿರೋ ಶಂಕೆ ಇದೆ. ಹೀಗಾಗಿ ರಾಯಚೂರು ಜಿಲ್ಲೆಯ ಮಸ್ಕಿ ಪಟ್ಟಣದ ನಿವಾಸಿಗಳಾದ 3ರನ್ನ ಕೋವಿಡ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಂದು 3 ಕೊರೋನಾ ಸೋಂಕು ತಗುಲಿರೋ ಶಂಕೆ ಇದೆ. 10 ವರ್ಷದ ಬಾಲಕಿ ಸೇರಿ 3 ವೈರಸ್ ತಗುಲಿರೋ ಸಾಧ್ಯತೆ ಇದೆ. ಮುಂಬೈನ ಧಾರಾವಿ ಸ್ಲಂನಿಂದ ವಾಪಸ್ಸಾಗಿದ್ದ 3 ಕೊರೋನಾ ಟೆಸ್ಟ್ ವರದಿ ಬರಲಿದ್ದು ಅವರಿಗೆ ಸೋಂಕು ತಗುಲಿರೋ ಶಂಕೆ ಇದೆ. ಈ 3 ಮಹಾರಾಷ್ಟ್ರದಿಂದ ಬಂದ ಕೂಡಲೇ ಕ್ವಾರಂಟೈನ್ ಮಾಡಲಾಗಿತ್ತು. ಬಳಿಕ ಅವರ ಥ್ರೋಟ್ ಸ್ವಾಬ್ ಹಾಗೂ ರಕ್ತದ ಮಾದರಿ ಪರೀಕ್ಷೆಗೆ ಕಳುಹಿಸಲಾಗಿತ್ತು. ಮಹಾಮಾರಿ ಕೊರೋನಾ ವೈರಸ್ ಮಲೆನಾಡಿಗೆ ಮತ್ತೆ ಅಟ್ಯಾಕ್ ಮಾಡಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಇಂದು 2 ಕೊರೋನಾ ಸೋಂಕು ತಗುಲಿರೋ ಸಾಧ್ಯತೆ ಇದೆ. ಮೇ 30ರಂದು ಮುಂಬೈನಿಂದ ಶಿವಮೊಗ್ಗ ಜಿಲ್ಲೆಗೆ 9 ಜನರು ವಾಪಸ್ಸಾಗಿದ್ರು. ಮುಂಬೈನಿಂದ ಆಗಮಿಸಿದವರನ್ನ ಕ್ವಾರಂಟೈನ್ ಮಾಡಲಾಗಿತ್ತು. ಇದೀಗ 9 ಜನರ ಪೈಕಿ 2 ಕೊರೋನಾ ಸೋಂಕು ತಗುಲಿರೋ ಸಾಧ್ಯತೆ ಇದೆ. ಗಡಿನಾಡು ಬಳ್ಳಾರಿಗೆ ಮತ್ತೆ ಕೊರೋನಾ ಕಂಟಕ ಕಾದಿದೆ. ವಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದ ಮಹಿಳೆಗೆ ಕೊರೋನಾ ಸೋಂಕು ತಗುಲಿರೋ ಶಂಕೆ ವ್ಯಕ್ತವಾಗಿದೆ. ಆಂಧ್ರದ ಕರ್ನೂಲ್ ಜಿಲ್ಲೆಯ ಅದೋನಿ ಮೂಲದ ಮಹಿಳೆ ಬಳ್ಳಾರಿಯ ವಿಮ್ಸ್ನಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ರು. ಇದೀಗ ಅವರಿಗೂ ಕೊರೋನಾ ಸೋಂಕು ತಗುಲಿರೋ ಸಾಧ್ಯತೆ ಇದೆ. ಮಹಿಳೆಗೆ ಕೊರೋನಾ ಸೋಂಕು ತಗುಲಿರೋ ಶಂಕೆ ಹಿನ್ನೆಲೆಯಲ್ಲಿ ಚಿಕಿತ್ಸೆ ನೀಡಿದ ಸಿಬ್ಬಂದಿಗೆಲ್ಲ ಆತಂಕ ಶುರುವಾಗಿದೆ. ದಾವಣಗೆರೆ ಬಡಾವಣೆಯ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಒಬ್ಬರಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಇತರೆ ಸಿಬ್ಬಂದಿಗೂ ಆತಂಕ ಶುರುವಾಗಿದೆ. ಸೋಂಕಿತ ಹೆಡ್ ಕಾನ್ಸ್ಟೇಬಲ್ ಜೊತೆಗೆ ಸುಮಾರು 23 ಸಿಬ್ಬಂದಿ ಸಂಪರ್ಕದಲ್ಲಿದ್ರು. ಹೀಗಾಗಿ ಆ 23 ಜನರಿಗೂ ಕೊರೋನಾ ಸೋಂಕು ವಕ್ಕರಿಸೋ ಭೀತಿ ಎದುರಾಗಿದೆ. ಬಡಾವಣೆ ಪೊಲೀಸ್ ಠಾಣೆ, ಮಲೆಬೆನ್ನೂರು, ಜಗಳೂರು ಸಂಚಾರಿ ಠಾಣೆ ಹಾಗೂ ಮಹಿಳಾ ಪೊಲೀಸ್ ಠಾಣೆ ಸಿಬ್ಬಂದಿಗೂ ಭೀತಿ ಎದುರಾಗಿದೆ. ಕೊರೋನಾ
ಕೊರೋನಾ ಸೋಂಕಿನಿಂದ ಈಗಾಗಲೇ ನಲುಗಿ ಹೋಗಿರೋ ಬೀದರ್ ಜಿಲ್ಲೆಗೆ ಮತ್ತೆ ಆಘಾತ ಆಗಲಿದೆಯಾ ಅನ್ನೋ ಭೀತಿ ಶುರುವಾಗಿದೆ. ಬೀದರ್ ಜಿಲ್ಲೆಯಲ್ಲಿಂದು 16 ಜನರಿಗೆ ಕೊರೋನಾ ಸೋಂಕು ತಗುಲಿರೋ ಸಾಧ್ಯತೆ ಇದೆ. ಮಹಾರಾಷ್ಟ್ರದಿಂದ ಬಂದಿದ್ದವರನ್ನ ಕ್ವಾರಂಟೈನ್ ನಲ್ಲಿ ಇಡಲಾಗಿತ್ತು. ಈ ಪೈಕಿ ಇಂದು ಮತ್ತೆ 16 ಜನರಿಗೆ ಕೊರೋನಾ ಸೋಂಕು ತಗುಲಿರೋ ಸಾಧ್ಯತೆ ಇದೆ. ಪಾದರಾಯನಪುರ, ಹೊಂಗಸಂದ್ರ, ಶಿವಾಜಿನಗರ ಕಂಟಕದ ಬಳಿಕ ಬೆಂಗಳೂರಿಗೆ ಈಗ ಮಹಾರಾಷ್ಟ್ರದ ಭೀತಿ ಶುರುವಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆ ಸಿಬ್ಬಂದಿಗೂ ಕೂಡ ಶುರುವಾಯಿತು ಕೊರೋನಾದ ಆತಂಕ. ಮುಂಬೈನಿಂದ ಕೊರೋನಾ ಹೊತ್ತು ತರ್ತಿದ್ಯಾ ಉದ್ಯಾನ್ ಎಕ್ಸ್ಪ್ರೆಸ್. ಇನ್ನು ಮಕ್ಕಳಿಂದಲೇ ಹಿರಿಯರಿಗೂ ಕೂಡ ಕಾದಿದ್ಯಾ ಸೋಂಕಿನ ಆತಂಕ. ಇವೆಲ್ಲವನ್ನು ಕೂಡ ನೋಡೋಣ ಕೊರೋನಾ ಹಾಟ್ಸ್ಪಾಟ್ ಎಕ್ಸ್ಪ್ರೆಸ್ನಲ್ಲಿ. ಕೊರೋನಾ ಹಬ್ ಮುಂಬೈನಿಂದ ಬೆಂಗಳೂರಿಗೆ ಇವತ್ತು ಮತ್ತೊಂದು ರೈಲು ಬಂದಿದೆ. ಬೆಂಗಳೂರಿಗೆ 1,000ಕ್ಕೂ ಹೆಚ್ಚು ಜನ ಉದ್ಯಾನ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ಬಂದಿದ್ದು ಬಹುತೇಕರಿಗೆ ಸೋಂಕು ವಕ್ರಿಸಿದೆಯಾ ಅನ್ನೋ ಭೀತಿ ಶುರುವಾಗಿದೆ. ಮೊದಲೇ ಸನ್ನದ್ಧವಾಗಿ ನಿಂತಿದ್ದ ಆರೋಗ್ಯಾಧಿಕಾರಿಗಳು ಪ್ರತಿಯೊಬ್ಬರ ಆರೋಗ್ಯ ತಪಾಸಣೆ ಮಾಡಿದ್ರು. ಆರೋಗ್ಯ ತಪಾಸಣೆ ಬಳಿಕ ಬಿಎಂಟಿಸಿ ಬಸ್ ಮೂಲಕ ಕ್ವಾರಂಟೈನ್ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಯಿತು. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಭೀತಿ ಕಾಡ್ತಿದೆ. ಯಶವಂತಪುರ ನಿವಾಸಿಗಳಾಗಿರುವ ತಂದೆ ಮಗಳಿಗೆ ವೈರಸ್ ವಕ್ರಿಸಿದ್ದು, ಯುವತಿ ವಿಕ್ಟೋರಿಯಾ ಓಟಿ ಲ್ಯಾಬ್ನಲ್ಲಿ ಟೆಕ್ನಿಷಿಯನ್ ಆಗಿದ್ರು. ಇದೀಗ ತಂದೆಯಿಂದ ಮಗಳಿಗೆ ಸೋಂಕು ತಗುಲಿದ್ರಿಂದ ಆಸ್ಪತ್ರೆಯಲ್ಲಿ ಭಯ ಕಾಡ್ತಿದೆ. ವಿಕ್ಟೋರಿಯಾ ಸಿಬ್ಬಂದಿಗಳೆಲ್ಲ ಎದೆಬಡಿತ ಹೆಚ್ಚಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಕ್ಷೇತ್ರದ ಶಾಸಕ ಶರತ್ ಬಚ್ಚೇಗೌಡ ಮುಂಜಾಗ್ರತಾ ಕ್ರಮದಿಂದ ದೊಡ್ಡ ಅನಾಹುತ ತಪ್ಪಿದೆ. ಚಿಕ್ಕಕೊರಟಿಯಲ್ಲಿ ಸೋಂಕಿಗೀಡಾಗಿದ್ದ ಗರ್ಭಿಣಿಯ ದ್ವಿತೀಯ ಸಂಪರ್ಕದಲ್ಲಿದ್ದವರಿಗೆ ತಪಾಸಣೆ ಮಾಡದೆ ಅಧಿಕಾರಿಗಳು ಸುಮ್ಮನೆ ಬಿಟ್ಟಿದ್ರು. ಆದ್ರೆ ಶಾಸಕ ಶರತ್ ಬಚ್ಚೇಗೌಡ ಗ್ರಾಮಸ್ಥರಿಗೆ ರ್ಯಾಂಡಮ್ ಟೆಸ್ಟ್ ಮಾಡಿಸಿದ್ರು. ಇದೀಗ ರ್ಯಾಂಡಮ್ ಟೆಸ್ಟ್ ನಲ್ಲಿ 16 ಜನರಿಗೆ ವೈರಸ್ ಕನ್ಫರ್ಮ್ ಆಗಿದೆ. ಗದಗ ಜಿಲ್ಲೆಯಲ್ಲಿ ಶಂಕಿತರ ವರದಿಯ ಟೆನ್ಷನ್ ಹೆಚ್ಚಾಗಿದೆ. ಮುಂಬೈನಿಂದ ಟ್ರೈನ್ನಲ್ಲಿ ಬಂದಿದ್ದ 70 ಜನರಿಗೆ ಕೋವಿಡ್ ಟೆಸ್ಟ್ ಮಾಡಲಾಗಿದೆ. ಇದೆಲ್ಲ ಸೇರಿ ಒಟ್ಟು 230 ಜನರ ಕೊರೋನಾ ಪರೀಕ್ಷಾ ವರದಿ ಬರಲಿದೆ. ಹೀಗಾಗಿ ಈ ವರದಿಯಲ್ಲಿ ಅದೆಷ್ಟು ಜನರಿಗೆ ಪಾಸಿಟಿವ್ ಬರುತ್ತೋ ಅನ್ನೋ ಚಿಂತೆ ಜಿಲ್ಲಾಡಳಿತವನ್ನ ಎಡೆಬಿಡದೆ ಕಾಡ್ತಿದೆ. ಸೋಂಕಿನ ಸಾಮ್ರಾಜ್ಯ ಮುಂಬೈನಿಂದ ಮತ್ತೆ ವಿಜಯಪುರಕ್ಕೆ ಮತ್ತೊಂದು ಎಕ್ಸ್ಪ್ರೆಸ್ ರೈಲು ಬಂದಿದೆ. ಮುಂಬೈ ಗದಗ ಎಕ್ಸ್ಪ್ರೆಸ್ ರೈಲಿನಲ್ಲಿ ವಿಜಯಪುರಕ್ಕೆ 147 ಜನರು ಬಂದಿದ್ದು ಎಲ್ಲೆಡೆ ಭೀತಿ ಹುಟ್ಟಿಸಿದೆ. ಯಾಕಂದ್ರೆ ಕೆಲವರು ನೆಗಡಿ, ಕೆಮ್ಮು, ಜ್ವರದಿಂದ ಬಳಲುತ್ತಿದ್ದು ಎಲ್ಲರಿಗೂ ತಪಾಸಣೆ ಮಾಡಿ ಸ್ಯಾಂಪಲ್ ಸಂಗ್ರಹಿಸಿ ಕ್ವಾರಂಟೈನ್ಗೆ ಕಳುಹಿಸಲಾಗಿದೆ. ಸದ್ಯ ಎಲ್ಲರ ವರದಿ ಜನರಿಗೆ ಭಯ ಹುಟ್ಟಿಸಿದೆ. ಚಿಕ್ಕ ಮಕ್ಕಳ ತಜ್ಞರು ಬೆಚ್ಚಿ ಬೀಳುವ ಸಂಗತಿ ಬಾಯ್ಬಿಟ್ಟಿದ್ದಾರೆ. ಚಿಕ್ಕ ಮಕ್ಕಳಿಂದ ವೃದ್ಧರಿಗೆ ಕೊರೋನಾ ಬೇಗ ಹರಡುತ್ತದೆ ಅಂತ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ. ಮುಂದಿನ ತಿಂಗಳು ಶಾಲೆಗಳು ಆರಂಭವಾಗುವ ಸಾಧ್ಯತೆ ಇದ್ದು ಆಗ ಮಕ್ಕಳು ಹೊರಗೆ ಓಡಾಡ್ತಾರೆ. ಹೀಗಾಗಿ ಮಕ್ಕಳು ಹೊರಗಿನಿಂದ ಬಂದಾಗ ಮನೆಯಲ್ಲಿ ಪೋಷಕರು ಎಚ್ಚರಿಕೆಯಿಂದ ಇರಬೇಕು. ಇಲ್ಲದಿದ್ರೆ ಮನೆಯಲ್ಲಿರುವ ಹಿರಿಯರಿಗೆ ಸೋಂಕು ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಸಾಂಸ್ಥಿಕ ಕ್ವಾರಂಟೈನ್ ಅವಧಿ 7 ದಿನಕ್ಕೆ ಮೊಟಕುಗೊಳಿಸಿರೋ ವಿಚಾರಕ್ಕೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿರೋ ಸುಧಾಕರ್, ಸಾವಿರಾರು ಜನರನ್ನ ಕ್ವಾರಂಟೈನ್ ಮಾಡುವುದು ಕಷ್ಟ ಅಂದಿದ್ದಾರೆ. ಅಲ್ಲದೆ ಕಂಟೈನ್ಮೆಂಟ್ ಝೋನ್ ವ್ಯಾಖ್ಯಾನ ಬದಲಾಗಿದ್ದು 100 ಮೀಟರ್ ವ್ಯಾಪ್ತಿ ಮಾತ್ರ ಕಂಟೈನ್ಮೆಂಟ್ ಮಾಡ್ತಿದ್ದೇವೆ, ಸೋಂಕಿತನ ಮನೆಯ ಬೀದಿಯನ್ನ ಮಾತ್ರ ಕಂಟೈನ್ಮೆಂಟ್ ಮಾಡ್ತಿದ್ದೇವೆ ಅಂತ ಹೇಳಿದ್ರು. ಸೋಂಕಿತನ ಪ್ರಾಥಮಿಕ ಸಂಪರ್ಕದಲ್ಲಿದ್ದ ವ್ಯಕ್ತಿಯ ಮದುವೆಯಲ್ಲಿ ಭಾಗವಹಿಸಿದ್ದ 62 ಜನರಿಗೆ ಕ್ವಾರಂಟೈನ್ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿನ ಅರಂತೋಡಿನಲ್ಲಿ ಸೋಂಕಿತನ ಪ್ರಾಥಮಿಕ ಸಂಪರ್ಕದಲ್ಲಿದ್ದ ವ್ಯಕ್ತಿಯ ಮದುವೆ ನಡೆದಿತ್ತು. ಇದೀಗ ಸೋಂಕಿತನ ದ್ವಿತೀಯ ಸಂಪರ್ಕಕ್ಕೆ ಬಂದಿದ್ದ 62 ಜನರಿಗೆ ಹೋಮ್ ಕ್ವಾರಂಟೈನ್ ಸೂಚಿಸಲಾಗಿದೆ. ಮೇ 30ರಂದು ಮಲೇಷ್ಯಾದಿಂದ ಬಂದಿದ್ದ ವೈದ್ಯನ ಸಂಪರ್ಕದಲ್ಲಿದ್ದ ವ್ಯಕ್ತಿಯ ಮದುವೆಯಲ್ಲಿ ಭಾಗವಹಿಸಿದವರಿಗೆ ಭಯ ಶುರುವಾಗಿದೆ.
ಸೋಂಕಿತನ ಜೊತೆ ಸಂಪರ್ಕ ಹಿನ್ನೆಲೆಯಲ್ಲಿ ಕಲಘಟಗಿ ಠಾಣೆ 3 ಸಿಬ್ಬಂದಿಯನ್ನ ಕ್ವಾರಂಟೈನ್ ಮಾಡಲಾಗಿದೆ ಅಂತ ಧಾರವಾಡ ಎಸ್ಪಿ ವರ್ತಿಕಾ ಕಟಿಯಾರ್ ಮಾಹಿತಿ ನೀಡಿದ್ದಾರೆ. 3 ಗಂಟಲು ದ್ರವ ಸಂಗ್ರಹಿಸಿ ಪರೀಕ್ಷೆಗೆ ರವಾನಿಸಲಾಗಿದೆ. ಜೂನ್ 1ರಂದು 3397ನೇ ಸೋಂಕಿತನಿಗೆ ಕೊರೋನಾ ಇರುವುದು ದೃಢವಾಗಿತ್ತು. ಆದರೆ ಪ್ರಕರಣವೊಂದರ ಸಂಬಂಧ ಮೇ 19ರಂದು ದುಮ್ಮವಾಡ ಗ್ರಾಮದಲ್ಲಿ ಸೋಂಕಿತನನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡಿದ್ರು. ಲಾಕ್ಡೌನ್ನಿಂದಾಗಿ ಹೊರಗುತ್ತಿಗೆ ನೌಕರರ ಸಂಬಳಕ್ಕಿಲ್ಲ ಕತ್ತರಿ. ಹೊರ ರಾಜ್ಯದಿಂದ ಬಂದವರು ರೈಲ್ವೆ ಸ್ಟೇಷನ್ನಲ್ಲಿ ಪಟ್ಟಂತ ಪರಿಪಾಟಲ್ಗಳೇನು? ಶಾಲೆಗಳ ಆರಂಭಕ್ಕೆ ವಿರೋಧ ವ್ಯಕ್ತ ಆಗ್ತಿರೋದು ಯಾಕೆ? ಇದೆಲ್ಲವನ್ನು ಕೂಡ ನೋಡೋಣ ಕೊರೋನಾ ಬೆಂಗಳೂರು ಎಕ್ಸ್‌ಪ್ರೆಸ್‌ನಲ್ಲೇ. ಲಾಕ್ಡೌನ್ನಿಂದಾಗಿ ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟ ಎದುರಾಗಿದೆ. ಹೀಗಾಗಿ ಹೊರಗುತ್ತಿಗೆ ನೌಕರರ ವೇತನ ಭತ್ಯೆ ಕಡಿತ ಮಾಡಲಾಗ್ತಿದೆ ಅನ್ನೋ ಆರೋಪ ಎದುರಾಗಿತ್ತು. ಇದಕ್ಕೆ ಸ್ಪಷ್ಟನೆ ಕೊಟ್ಟಿರುವ ಪಿಡಬ್ಲ್ಯೂಡಿ ಸಚಿವ ಕಾರಜೋಳ, ಲೋಕೋಪಯೋಗಿ ಇಲಾಖೆಯಲ್ಲಾಗ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಾಗ್ಲಿ ಹೊರಗುತ್ತಿಗೆ ನೌಕರರ ವೇತನ ಮತ್ತು ಭತ್ಯೆ ಕಡಿತ ಮಾಡುತ್ತಿಲ್ಲ ಅಂತ ಕಾರಜೋಳ ಹೇಳಿದ್ರು. ಮುಂದಿನ ತಿಂಗಳಿನಿಂದ ಶಾಲೆಗಳನ್ನ ಆರಂಭಿಸುವ ಬಗ್ಗೆ ಸರ್ಕಾರ ಚರ್ಚೆ ನಡೆಸಿದೆ. ಆದರೆ ಶಾಲೆಗಳು ಆರಂಭಿಸಲು ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. change.orgಯಲ್ಲಿ ಪಿಟಿಷನ್ನಲ್ಲಿ 4.5 ಲಕ್ಷ ಹೆಚ್ಚು ಜನರಿಂದ ಸಪೋರ್ಟ್ ಸಿಕ್ಕಿದೆ. ನೋ ಸ್ಕೂಲ್ ಅಂಟಿಲ್ ಝೀರೋ ಕೋವಿಡ್ ಕೇಸ್ ಇನ್ ಸ್ಟೇಟ್ ಎಂಬ ಅಭಿಯಾನವನ್ನ ಪೋಷಕರ ಸಂಘದಿಂದ ಪಿಟಿಷನ್ ಆರಂಭಿಸಲಾಗಿದೆ. ಕೋವಿಡ್-19 ನಿರ್ಬಂಧದ ವೇಳೆ ಸಿಗರೆಟ್ ಮಾರಾಟಗಾರರಿಂದ ಲಂಚ ಪಡೆದ ಆರೋಪದಲ್ಲಿ ಆರೋಪಿ ಎಸಿಪಿ ಪ್ರಭುಶಂಕರ್ ವಿರುದ್ಧದ 2 ಕೇಸ್ಗೆ ತಡೆಯಾಜ್ಞೆ ನೀಡಲಾಗಿದೆ. ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಕೇಸ್ಗೆ ಐಪಿಸಿ 384ರ ಮಾನದಂಡ ಅನ್ವಯವಾಗಲ್ಲವೆಂದು ವಾದ ಮಾಡಲಾಗಿದೆ. ಹೀಗಾಗಿ ಆರೋಪಿ ಎಸಿಪಿ ಪರ ಹಿರಿಯ ವಕೀಲ ಎಎಸ್ ಪೊನ್ನಣ್ಣ ವಾದ ಮಂಡಿಸಿದ್ರು. ಈ ಹಿನ್ನೆಲೆಯಲ್ಲಿ 2 ಎಫ್ಐಆರ್ಗಳಿಗೆ ಹೈಕೋರ್ಟ್ ತಡೆ ನೀಡಿದೆ. ದೇಶದಲ್ಲಿ ಕೊರೋನಾ ರಣಕೇಕೆ ಹಾಕ್ತಿದ್ರು, ವೈರಸ್ ನಿಯಂತ್ರಿಸುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ ಅಂತ ಮಾಜಿ ಸಂಸದ ಕೆಎಚ್ ಮುನಿಯಪ್ಪ ಆರೋಪಿಸಿದ್ದಾರೆ. ಪ್ರತಿಪಕ್ಷವಾಗಿ ನಾವು ಸಂಪೂರ್ಣ ಸಹಕಾರ ಕೊಟ್ಟಿದ್ದೇವೆ, ಆದರೆ ಲಾಕ್ಡೌನ್ ತೆರವಿನಿಂದ ಕೊರೋನಾ ಕೇಸ್ ಹೆಚ್ಚಾಗಿವೆ ಅಂತ ಕಿಡಿಕಾರಿದ್ರು. ರೈತರ ಸಾಲ ಮನ್ನಾ ಮಾಡಲಿಲ್ಲ, ರೈತರ ಬೆಳೆಗೆ ಬೆಲೆ ಇಲ್ಲದೆ ಕಷ್ಟಪಡುವಂತಾಗಿದೆ ಅಂದ್ರು. ಇದೇ ತಿಂಗಳಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದೆ. ಪರೀಕ್ಷಾ ಕೇಂದ್ರ ಬದಲಾವಣೆಗೆ ಕುರಿತಂತೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮಹತ್ವದ ಮಾಹಿತಿ ನೀಡುತ್ತಿದೆ. ಪರೀಕ್ಷಾ ಕೇಂದ್ರದ ತಾತ್ಕಾಲಿಕ ಪಟ್ಟಿ ಇಂದು ಬಿಡುಗಡೆಯಾಗುವ ಸಾಧ್ಯತೆ ಇದೆ. ವಲಸೆ ಕಾರ್ಮಿಕರ ಮಕ್ಕಳು ಹಾಗೂ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಕೇಂದ್ರ ಬದಲಾವಣೆಗೆ ಶಿಕ್ಷಣ ಇಲಾಖೆ ಅವಕಾಶ ಕಲ್ಪಿಸಿದೆ. ಈ ಪಟ್ಟಿಯನ್ನ ವೆಬ್ಸೈಟ್ನಲ್ಲಿ ನೋಡಬಹುದಾಗಿದೆ. ಮುಂಬೈ ಟ್ರೈನ್ನಲ್ಲಿ ಬೆಂಗಳೂರಿಗೆ ಬಂದವರಿಗೆ ಸ್ಕ್ರೀನಿಂಗ್ ಮಾಡಲು 8 ಟೇಬಲ್ಗಳ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಸುಮಾರು 1.5 ಗಂಟೆ ಕಾದ್ರೂ ಸ್ಕ್ರೀನಿಂಗ್ ಆಗಲಿಲ್ಲ. ಹಿರಿಯ ನಾಗರಿಕರಿಗೆ ಪ್ರತ್ಯೇಕ ಸ್ಕ್ರೀನಿಂಗ್ ವ್ಯವಸ್ಥೆ ಮಾಡಲಿಲ್ಲ ಅಂತ ಕೆಲವರು ಆಕ್ರೋಶ ಹೊರಹಾಕಿದ್ರು. ವೃದ್ಧರನ್ನ 1 ಗಂಟೆಗೂ ಹೆಚ್ಚು ಕಾಲ ಬೋಗಿಯಲ್ಲೇ ಕೂರಿಸಿದ್ದಕ್ಕೆ ಆಕ್ರೋಶ ವ್ಯಕ್ತವಾಯಿತು. ಮುಂಬೈನಿಂದ ಉದ್ಯಾನ ಎಕ್ಸ್‌ಪ್ರೆಸ್‌ನಲ್ಲಿ ಉದ್ಯಾನ ನಗರಿಗೆ ಬಂದ ಕನ್ನಡಿಗರ ಗೋಳು ಹೇಳತಿರದಾಗಿತ್ತು. ಬೆಳಗ್ಗೆ 10 ಗಂಟೆಯಾದ್ರೂ ಇನ್ನೂ ತಿಂಡಿ ನೀಡಿರಲಿಲ್ಲ. ಬಿಪಿ ಶುಗರ್ನಿಂದ ಬಳಲುತ್ತಿದ್ದವರು, ಸಣ್ಣ ಸಣ್ಣ ಮಕ್ಕಳಿರೋದು, ಊಟವಿಲ್ಲದೆ ಪರದಾಡಿದ್ರು. ಬರೀ ಬಿಸ್ಕೆಟ್ ತಿಂದು ಹೊಟ್ಟೆ ಹಸಿವು ನೀಗಿಸಿಕೊಂಡಿದ್ದೇವೆ ಅಂತ ಕೆಲ ವೃದ್ಧರು ಅಳಲು ತೋಡಿಕೊಂಡ್ರು. ಕೊರೋನಾ ವೈರಸ್ ಹರಡುವ ಭೀತಿಯಿಂದಾಗಿ ಬಂದಾಗಿದ್ದ ಕೆಆರ್ ಮಾರ್ಕೆಟ್ ಓಪನ್ ಆಗೋ ಸಾಧ್ಯತೆ ಇದೆ. ಜೂನ್ 8ರಿಂದ ಮಾರ್ಕೆಟ್ ಓಪನ್ ಮಾಡುವಂತೆ ರೈತರು ಮತ್ತು ವ್ಯಾಪಾರಿಗಳು ಮನವಿ ಮಾಡಿದ್ದಾರೆ. ಹೀಗಾಗಿ ಮೊದಲ ಹಂತದಲ್ಲಿ ಶಾಪ್ಗಳನ್ನು ತೆರೆಯಲು ಬಿಬಿಎಂಪಿ ಚಿಂತನೆ ನಡೆಸಿದೆ. ಅಂಗಡಿ ತೆರೆಯಲು ಅನುಮತಿ ನೀಡುವ ಸಾಧ್ಯತೆ ಇದೆ. ಮುಂಬೈ
ಟ್ರೈನ್ನಿಂದ ಕನ್ನಡಿಗರು ಒಬ್ಬರಾದ ಮೇಲೆ ಒಬ್ಬರು ಬಂದಿಳಿಯುತ್ತಿದ್ದಾರೆ. ಆದ್ರೆ ತಪಾಸಣೆ ಮಾಡಲು ಅಧಿಕಾರಿಗಳು ಪದೇ ಪದೇ ಎಡವಟ್ಟುಗಳನ್ನು ಮಾಡ್ತಿದ್ದಾರೆ. ಹೀಗಾಗಿ ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಮಾಧ್ಯಮಗಳ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ನಿನ್ನೆ ಮುಂಬೈನಿಂದ ಬಂದವರು ಪರಾರಿಯಾಗಿದ್ರು. ಈ ಬಗ್ಗೆ ಮಾಧ್ಯಮಗಳಲ್ಲಿ ವರದಿ ಪ್ರಸಾರವಾಗಿತ್ತು. ಹೀಗಾಗಿ ತಮ್ಮ ತಪ್ಪು ಮುಚ್ಚಿಕೊಳ್ಳಲು ಮುಂದಾಗಿದ್ದಾರೆ. ಇನ್ನು ಶಾಲೆಗಳನ್ನು ತೆರೆಯಲು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಂದ ನಡೆಯುತ್ತಿದೆಯಾ ಲಾಪಿ? ಕೊರೋನಾ ಮಧ್ಯೆಯೂ ಕೂಡ ಜೂಜಾಡುತ್ತಿದ್ದಂಥ ಸಿಬ್ಬಂದಿ ಸಸ್ಪೆಂಡ್ ಆಗಿದ್ದು ಎಲ್ಲೇ? ಇನ್ನು ಮಾಜಿ ಸಿಎಂ ಸಿದ್ದರಾಮಯ್ಯ ಅದರಲ್ಲೇ ಜನ ಸಾಮಾಜಿಕ ಅಂತರವನ್ನು ಮರೆತದ್ದು ಯಾಕೆ? ಇದೆಲ್ಲವನ್ನ ನೋಡೋಣ ಸ್ಟೇಟ್ ಕೊರೋನಾ ಎಕ್ಸ್ಪ್ರೆಸ್ನಲ್ಲೇ. ಕೊರೋನಾದಿಂದ ಕಂಗೆಟ್ಟಿರುವ ಕರಾವಳಿಯಲ್ಲಿ ನಿಸರ್ಗ ಚಂಡಮಾರುತ ಮತ್ತೊಂದು ಆಘಾತ ನೀಡುತ್ತಿದೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದಿಂದಾಗಿ ಜಿಲ್ಲೆಯಲ್ಲಿ ರಾತ್ರಿಯಿಂದಲೇ ಮಳೆ ಶುರುವಾಗಿದ್ದು ಗಂಟೆಗೆ ಸುಮಾರು 50ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಬೀಸುತ್ತಿದ್ದು ಕಡಲ ತೀರದ ಜನತೆಯಲ್ಲಿ ಆತಂಕ ಮೂಡಿದೆ. ಮೀನುಗಾರಿಕೆಗೆ ತೆರಳದಂತೆ ಜಿಲ್ಲಾಡಳಿತ ಸೂಚಿಸಿದ್ದು ಮಲ್ಪೆ ಬಂದರಿನಲ್ಲಿ ಸಾವಿರಾರು ಬೋಟ್ಗಳು ಲಂಗರು ಹಾಕಿವೆ. ಕೊರೋನಾ ಕಾಲದಲ್ಲೂ ಶಾಲೆ ತೆರೆಯಲು ಸರ್ಕಾರ ಚಿಂತನೆ ನಡೆಸುತ್ತಿದೆ. ಈ ವೇಳೆ ಶಾಲೆಗೆ ಮಕ್ಕಳನ್ನ ಕಳುಹಿಸದ ಬಗ್ಗೆ ಅಭಿಯಾನ ನಡೆಸಲಾಗುತ್ತಿದೆ. ಮಂಗಳೂರಿನಲ್ಲಿ ವಿದ್ಯಾರ್ಥಿಗಳ ಪೋಷಕರು ನನ್ನ ಮಕ್ಕಳನ್ನ ಶಾಲೆಗೆ ಕಳುಹಿಸುವುದಿಲ್ಲ ಎಂದು ಅಭಿಯಾನ ನಡೆಸುತ್ತಿದ್ದಾರೆ. ಶಿಕ್ಷಣಕ್ಕಿಂತ ಆರೋಗ್ಯ ಮುಖ್ಯ. ಈ ನಡುವೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಲಾಬಿ ಮಾಡುತ್ತಿವೆ ಅಂತ ಆರೋಪಿಸಿದ್ರು. ಸದ್ಯಕ್ಕೆ ಶಾಲೆ ತೆರೆಯದಂತೆ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ದಾವಣಗೆರೆಯಲ್ಲಿ ಕೊರೋನಾ ಸೋಂಕಿನಿಂದಾಗಿ ಇಡೀ ಜಿಲ್ಲೆಯೇ ಆತಂಕದಲ್ಲಿದೆ. ಆದ್ರೆ ಇಲ್ಲಿ ಕೆಲವರು ಕರ್ತವ್ಯದ ವೇಳೆಗೆ ಜೂಜಾಟ ಆಡಿದ್ದಾರೆ. ದಾವಣಗೆರೆಯ ಟಿಜೆ ನಗರದ ಸ್ಟೇಷನ್ನ ವ್ಯಾಪ್ತಿಯ ಶಿಕ್ಷಣ ಇಲಾಖೆಯಲ್ಲಿ 7 ಮಂದಿ ಸಿಬ್ಬಂದಿ ಜೂಜಾಟ ಆಡ್ತಿದ್ರು. ಈ ವೇಳೆ ದಾಳಿ ನಡೆಸಿದ ಪೊಲೀಸರು ಬಂಧಿಸಿದ್ರು. ಹೀಗಾಗಿ 7 ಸಿಬ್ಬಂದಿಯನ್ನ ಶಿಕ್ಷಣ ಇಲಾಖೆ ಆಯುಕ್ತ ಡಾಕ್ಟರ್ ಕೆಜಿ ಜಗದೀಶ್ ಆದೇಶಿಸಿದ್ದಾರೆ. ಬಿಇಒ ಕಚೇರಿಯ ಅಧೀಕ್ಷಕ ಬಸವರಾಜ್, ಎಫ್ಡಿಸಿ ಸುಧಾಕರ, ಎಸ್ಡಿಸಿ ಮಲ್ಲಿಕಾರ್ಜುನ ಮಠದ್ ಅಮಾನತಾಗಿದ್ದಾರೆ. ಕೊರೋನಾ ಲಾಕ್ಡೌನ್ನಿಂದಾಗಿ ಅಪ್ಪ ಮಕ್ಕಳು ದೂರ ಆಗಿದ್ರು. ಆದ್ರೆ ಈಗ 3 ತಿಂಗಳ ಬಳಿಕ ಬಂದ ಮಕ್ಕಳನ್ನ ನೋಡಿ ತಂದೆ ಕಣ್ಣೀರಿಟ್ಟಿರೋ ಘಟನೆ ಗದಗ ರೈಲ್ವೆ ನಿಲ್ದಾಣದಲ್ಲಿ ನಡೆದಿದೆ. ಮುಂಬೈನಿಂದ ಮಕ್ಕಳ ನೋಡಿ ತಂದೆ ಭಾವುಕರಾದ್ರು. ಲಾಕ್ಡೌನ್ನಿಂದ ಮುಂಬೈನಲ್ಲಿ ಪತ್ನಿ ಮತ್ತು ಮಕ್ಕಳು ಸಿಲುಕಿದ್ರು. ಮುಂಬೈನಿಂದ ಇಂದು ರೈಲಿನಲ್ಲಿ ಗದಗಕ್ಕೆ ಎಲ್ಲರೂ ಆಗಮಿಸಿದ್ರು. ಕೊರೋನಾದಿಂದ ಲೋಕೋಪಯೋಗಿ ಇಲಾಖೆ ಅಷ್ಟೇ ಅಲ್ಲ, ಇಡೀ ಸರ್ಕಾರದಲ್ಲಿ ಅನುದಾನ ಕೊರತೆ ಇದೆ ಅಂತ ಡಿಸಿಎಂ ಗೋವಿಂದ ಕಾರಜೋಳ ಹೇಳಿದ್ದಾರೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಮಾತನಾಡಿದ ಡಿಸಿಎಂ ಕಾರಜೋಳ, ಸರ್ಕಾರಕ್ಕೆ ಬರಬೇಕಾದ ಅನುದಾನ ಬಂದಿಲ್ಲ, ಖರ್ಚು ವೆಚ್ಚ ಹೆಚ್ಚಾಗಿದೆ. ಇದನ್ನ ಯಾರೂ ನಿರೀಕ್ಷಿಸಿರಲಿಲ್ಲ. ಒಂದೆಡೆ ಆದಾಯ ಕಡಿಮೆ, ಇನ್ನೊಂದೆಡೆ ಖರ್ಚು ಹೆಚ್ಚಿದೆ ಅಂತ ಹೇಳಿದ್ರು. ಲಾಕ್ಡೌನ್ ಸಡಿಲಿಕೆಯಾದ ಬೆನ್ನಲ್ಲೇ ಸರ್ಕಾರ ಶಾಲೆಗಳನ್ನ ಆರಂಭಿಸಲು ಚಿಂತನೆ ನಡೆಸುತ್ತಿದೆ. ಆದರೆ ಕೊರೋನಾ ಅಟ್ಟಹಾಸ ಮೆರೆಯುತ್ತಿರುವ ಮಧ್ಯೆ ಶಾಲೆಗಳನ್ನ ಆರಂಭಿಸುವುದು ಬೇಡ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಶಾಲೆಗಳನ್ನ ಆರಂಭಿಸುವುದಕ್ಕೂ ಮುನ್ನ ಎಲ್ಲಾ ಸಿದ್ಧತೆ ಮಾಡಿಕೊಳ್ಳಬೇಕು. ಇನ್ನು 2 ತಿಂಗಳು ಶಾಲೆ ಆರಂಭಿಸೋದು ಬೇಡ ಅಂತ ಕೊಪ್ಪಳದಲ್ಲಿ ಸಿದ್ದು ಆಗ್ರಹಿಸಿದ್ರು. ಮಾಜಿ ಸಿಎಂ ಸಿದ್ದರಾಮಯ್ಯ ಬದಾಮಿಗೆ ಹೋಗುವ ಮಾರ್ಗದಲ್ಲಿ ಕೊಪ್ಪಳಕ್ಕೆ ಆಗಮಿಸಿದ್ರು. ಈ ವೇಳೆ ಸುದ್ದಿಗೋಷ್ಠಿಯಲ್ಲಿ 50ಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗಿದ್ರು. ಸಾಮಾಜಿಕ ಅಂತರವನ್ನೇ ಮರೆತು ಮುಖಂಡರು ಮತ್ತು ಕಾರ್ಯಕರ್ತರು ಜಮಾಯಿಸಿದ್ರು. ಕಾರ್ಯಕರ್ತರನ್ನ ಹೊರಹಾಕಲು ಪೊಲೀಸರು ಹರಸಾಹಸ ಪಡಬೇಕಾಯಿತು. ಬಳಿಕ ಸಾಮಾಜಿಕ ಅಂತರ ಬಗ್ಗೆ ಮುಖಂಡರಿಗೆ, ಕಾರ್ಯಕರ್ತರಿಗೆ ಸಿದ್ದರಾಮಯ್ಯ ಮನವರಿಕೆ ಮಾಡಿಕೊಟ್ರು. ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಮುಂಜಾಗ್ರತೆ ವಹಿಸಿ ನಡೆಸುವುದಾಗಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೇಳಿದರು. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ಜೂನ್ 24ರಂದು ಪರೀಕ್ಷೆ ಆರಂಭಗೊಳ್ಳುತ್ತಿದ್ದು ಮಕ್ಕಳ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ಕೊಡಲಾಗುತ್ತೆ. ಎಲ್ಲರಿಗೂ ಸಾಮಾಜಿಕ ಅಂತರ ಕಾಯ್ದುಕೊಂಡು ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ವ್ಯವಸ್ಥೆಯೊಂದಿಗೆ ಪರೀಕ್ಷೆ ನಡೆಸುವುದಾಗಿ ಸಚಿವರು ಹೇಳಿದರು.
ಕೊರೋನಾ ಲಾಕ್ಡೌನ್ ಮಧ್ಯೆಯೂ ಸರ್ಕಾರ ವಿದ್ಯುತ್ ಬಿಲ್ ಏರಿಕೆ ಮಾಡಿದೆ, ಜೊತೆಗೆ ಖಾಸಗೀಕರಣಕ್ಕೂ ಮುಂದಾಗಿದೆ. ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ಮೈಸೂರು ಕನ್ನಡ ವೇದಿಕೆಯವರು ಮೌನ ಪ್ರತಿಭಟನೆ ನಡೆಸಿದ್ರು. ಡಿಸಿ ಕಚೇರಿ ಬಳಿ ಜಮಾಯಿಸಿದ ಕಾರ್ಯಕರ್ತರು ಸರ್ಕಾರ ಕೂಡಲೇ ಕರೆಂಟ್ ಬಿಲ್ ಅನ್ನ ಮರುಪರಿಶೀಲನೆ ನಡೆಸಬೇಕು, ಇಲ್ಲವಾದಲ್ಲಿ ಜೈಲ್ ಬರೋ ಚಳುವಳಿ ನಡೆಸುವ ಎಚ್ಚರಿಕೆ ನೀಡಿದರು. ಇನ್ನು ಮುಂದಿನ ವಾರ ಅಮೆರಿಕದಿಂದ ಭಾರತಕ್ಕೆ ಬರ್ತಿರೋದು ಎಷ್ಟು ವೆಂಟಿಲೇಟರ್ಗಳು ಗೊತ್ತಾ? ಜೊತೆಗೆ ವಲಸೆ ಕಾರ್ಮಿಕರು ಗೂಡು ಸೇರ್ತಾ ಇದ್ದಂತೆ ಕೇಂದ್ರದಿಂದಲೇ ನೆರವನ್ನ ಕೇಳಿದ್ದಕ್ಕೆ ಮಮತಾ ಬ್ಯಾನರ್ಜಿ. ಇನ್ನು ಮಹಾರಾಷ್ಟ್ರದಲ್ಲಿ ಪೊಲೀಸರನ್ನ ಬೆಂಬಿಡದೆ ಕಾಡ್ತಿರೋದು ಯಾಕೆ? ಕೊರೋನಾ ಎಂಥ ಕುತೂಹಲಕಾರಿ ಸುದ್ದಿಯನ್ನ ನೋಡೋಣ ನ್ಯಾಷನಲ್ ಕೊರೋನಾ ಎಕ್ಸ್‌ಪ್ರೆಸ್‌ನಲ್ಲಿ. ಕಡಿಮೆ ಮಾಡಲು ಕೊರೋನಾ ಅಟ್ಟಹಾಸ ಮೆರೆದಿದ್ದು ಹೆಚ್ಚು ಮುಂಜಾಗ್ರತೆ ವಹಿಸಲಾಗಿದೆ. ಎಸ್ಡಿಆರ್ಎಫ್, ಹೋಮ್ ಗಾರ್ಡ್, ಸಿವಿಲ್ ಡಿಫೆನ್ಸ್, ರೆಡ್ ಕ್ರಾಸ್ ಸಿಬ್ಬಂದಿಗೆ ತರಬೇತಿ ಕೇಂದ್ರಗಳನ್ನು ತೆರೆಯಲಾಗಿದೆ. ಜಮ್ಮು ಮತ್ತು ಕಾಶ್ಮೀರದ ರಾಷ್ಟ್ರೀಯ ಆರೋಗ್ಯ ಮಿಷನ್ ನಿರ್ದೇಶಕರು ಮತ್ತು ಆರೋಗ್ಯ ಸೇವೆ ವತಿಯಿಂದ ಕೋವಿಡ್ ಆಪರೇಷನ್ಗೆ ಸಿದ್ಧತೆ ನಡೆಸಿಕೊಳ್ಳಲಾಗುತ್ತಿದೆ. ಭಾರತದಲ್ಲಿ ಕೊರೋನಾ ವಿರುದ್ಧದ ಹೋರಾಟಕ್ಕೆ ಕೈ ಜೋಡಿಸಿರುವ ಅಮೆರಿಕ ಭಾರತಕ್ಕೆ 100 ವೆಂಟಿಲೇಟರ್ಗಳನ್ನು ನೀಡುತ್ತಿದೆ. ಮುಂದಿನ ವಾರದಲ್ಲಿ ವೆಂಟಿಲೇಟರ್ಗಳನ್ನು ನೀಡುವುದಾಗಿ ಅಮೆರಿಕ ಹೇಳಿದೆ. ಕೆಲ ದಿನಗಳ ಹಿಂದೆಯಷ್ಟೇ ಭಾರತ ನನ್ನ ಉತ್ತಮ ಸ್ನೇಹಿತ, ಹೀಗಾಗಿ 100 ವೆಂಟಿಲೇಟರ್ಗಳನ್ನು ಕೊಡುಗೆಯಾಗಿ ನೀಡುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದರು. ದೇಶದಲ್ಲಿ ಕಳೆದ 2 ತಿಂಗಳಿನಿಂದ ಲಾಕ್ಡೌನ್ ವಿಧಿಸಲಾಗಿದೆ. ಇದರಿಂದ ಕೆಲಸ ಕಾರ್ಯವಿಲ್ಲದೆ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇಂಥ ಟೈಮಲ್ಲಿ ಶಾಲೆಗಳು ಮಕ್ಕಳ ಫೀಸ್ ಹೆಚ್ಚಳ ಮಾಡಿವೆ. ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿರುವ ಪೋಷಕರು ಲುಧಿಯಾನದಲ್ಲಿ ತಲೆಬೋಳಿಸಿಕೊಳ್ಳುವ ಮೂಲಕ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ನಮ್ಮ ಬಳಿ ಹಣವಿಲ್ಲ, ಸಂಕಷ್ಟದ ಟೈಮಲ್ಲಿ ಫೀಸ್ ಹೆಚ್ಚಳ ಮಾಡೋದು ಬೇಡ ಅಂತ ಆಗ್ರಹಿಸಿದ್ರು. ಕೊರೋನಾ ಸೋಂಕಿನಿಂದಾಗಿ ಮಹಾರಾಷ್ಟ್ರ ಮಕಾಡೆ ಮಲಗಿದೆ. ಸಾಮಾನ್ಯ ಜನರಿಂದ ಹಿಡಿದು ಎಲ್ಲರಿಗೂ ಆವರಿಸಿಕೊಳ್ತಿದೆ. ಕೊರೋನಾ ವಾರ್ ಫೀಲ್ಡ್ನಲ್ಲಿದ್ದ ಪೊಲೀಸರಿಗೂ ಸೋಂಕು ವಕ್ಕರಿಸಿಕೊಳ್ತಿದ್ದು, ಕೇವಲ 24 ಗಂಟೆಗಳ ಅವಧಿಯಲ್ಲಿ 47 ಪೊಲೀಸರಿಗೆ ಕೊರೋನಾ ಸೋಂಕು ಅಂಟಿದೆ. ಇದರಿಂದ ಕರ್ತವ್ಯ ನಿರತ ಪೊಲೀಸರಲ್ಲೂ ಆತಂಕ ಹೆಚ್ಚಿದ್ದು, ನಮಗೆ ಯಾವಾಗ ಸೋಂಕು ಹರಡುತ್ತೋ ಅಂತ ಆತಂಕದಲ್ಲಿದ್ದಾರೆ. ಕೊರೋನಾ ವೈರಸ್ನಿಂದಾಗಿ ದೇಶದಲ್ಲಿ ಲಾಕ್ಡೌನ್ ಹೇರಿದ್ರಿಂದ ವಲಸೆ ಕಾರ್ಮಿಕರಿಗೆ ಸಂಕಷ್ಟ ಎದುರಾಗಿದೆ. ವಿವಿಧ ರಾಜ್ಯಗಳಿಂದ ಪಶ್ಚಿಮ ಬಂಗಾಳಕ್ಕೆ ಬಂದ ಕಾರ್ಮಿಕರು ಜೀವನ ನಡೆಸೋದೇ ಕಷ್ಟವಾಗಿದೆ. ಹೀಗಾಗಿ ಪ್ರತಿಯೊಬ್ಬ ವಲಸೆ ಕಾರ್ಮಿಕರಿಗೂ 10,000 ರೂಪಾಯಿ ನೆರವು ಕೊಡಿ ಅಂತ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಕಣಿವೆನಾಡು ಜಮ್ಮು ಕಾಶ್ಮೀರದಲ್ಲಿ ಕೊರೋನಾ ಅನುಸುಳಿದು ಪೂಂಚ್ ಜಿಲ್ಲೆಯಲ್ಲಿ ಆತಂಕ ಹೆಚ್ಚಿದೆ. ಝಲಾಸ್ ಮತ್ತು ದಾರಾ ಏರಿಯಾದಲ್ಲಿ ಒಂದು ಕೊರೋನಾ ಪಾಸಿಟಿವ್ ಕೇಸ್ ಪತ್ತೆಯಾಗಿದೆ. ಹೀಗಾಗಿ 2 ಏರಿಯಾಗಳನ್ನ ರೆಡ್ ಝೋನ್ ಎಂದು ಗುರುತಿಸಲಾಗಿದ್ದು ಸೀಲ್ ಡೌನ್ ಮಾಡಲಾಗಿದೆ. ನಾಯಬ್ ತಹಶೀಲ್ದಾರ್ ಅಬ್ದುಲ್ ರೌಫ್ ನೇತೃತ್ವದಲ್ಲಿ ಸೀಲ್ ಡೌನ್ ಮಾಡಲಾಯಿತು. ಕೊರೋನಾ ವೈರಸ್ ಯಾರೊಬ್ಬರನ್ನು ಬಿಡದೆ ವಕ್ಕರಿಸಿಕೊಳ್ಳುತ್ತಲೇ ಇದೆ. ನವದೆಹಲಿಯ ರೋಹಿಣಿ ಕೋರ್ಟ್ನ ಜಡ್ಜ್ಗೂ ಕೊರೋನಾ ಪಾಸಿಟಿವ್ ಪತ್ತೆಯಾಗಿದೆ. ಹೀಗಾಗಿ ಖುದ್ದು ಅವರೇ ಕ್ವಾರಂಟೈನ್ ಆಗಿದ್ದಾರೆ ಅಂತ ರೋಹಿಣಿ ಬಾರ್ ಅಸೋಸಿಯೇಷನ್ ಅಧ್ಯಕ್ಷ ಹೇಳಿದ್ದಾರೆ. ಇತ್ತೀಚೆಗೆ ಜಡ್ಜ್ ಪತ್ನಿಗೂ ಕೊರೋನಾ ಸೋಂಕು ತಗುಲಿದ್ದು, ಇಬ್ಬರು ಸೆಲ್ಫ್ ಕ್ವಾರಂಟೈನ್ಗೆ ಒಳಗಾಗಿದ್ದಾರೆ. ಔಷಧಿ ಇಲ್ಲದ ಕೊರೋನಾಗೆ ಮದ್ದು ಕಂಡುಹಿಡಿಯಲು ಇಡೀ ಜಗತ್ತೇ ಪ್ರಯತ್ನಿಸುತ್ತಿದೆ. ಆದರೆ ಪ್ಲಾಸ್ಮಾ ಥೆರಪಿ ಮೂಲಕವೂ ಸೋಂಕು ತಡೆಯಬಹುದು ಅನ್ನೋದು ಕೆಲ ಕೇಸ್ಗಳಲ್ಲಿ ವರ್ಕೌಟ್ ಆಗ್ತಿದೆ. ಕೊರೋನಾದಿಂದ ಗುಣಮುಖರಾದವರ ರಕ್ತದಿಂದ ಪ್ಲಾಸ್ಮಾ ಪಡೆದು ಮತ್ತೋರ್ವ ಸೋಂಕಿತರಿಗೆ ನೀಡುವುದರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ. ಕೊರೋನಾ ವೈರಸ್ಗೆ ಪ್ಲಾಸ್ಮಾ ಥೆರಪಿಗೆ ಸೂಕ್ತ ಅಂತ ಅಧ್ಯಯನವೊಂದು ಹೇಳಿದೆ. ಭಾರತದಲ್ಲಿ ಕೊರೋನಾ ಸೋಂಕು ತಾಂಡವ ನೃತ್ಯವಾಡ್ತಿದೆ. ದೇಶದಲ್ಲಿ ಸೋಂಕಿತರ ಸಂಖ್ಯೆ 2,07,615 ದಾಟಿದೆ. ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಅಂದ್ರೆ 70,000 ದಾಟಿದ್ರೆ 23,495 ಸೋಂಕಿತರನ್ನ ಹೊಂದಿರುವ ತಮಿಳುನಾಡು 2ನೇ ಸ್ಥಾನದಲ್ಲಿದೆ. ದೆಹಲಿಯಲ್ಲಿ 20,834, ಗುಜರಾತ್ನಲ್ಲಿ 17,200 ಸೋಂಕಿತರಿದ್ದಾರೆ. ಇನ್ಸೈಡ್ ಸುದ್ದಿ ಸೋಮವಾರದಿಂದ ಶನಿವಾರ ಸಂಜೆ 7 ಗಂಟೆಗೆ
TV9 ನಲ್ಲಿ ಮಾತ್ರ.